ಈ ಚೀನಾದ ಉಪಟಳ ಯಾವುದಕ್ಕೆ? ಅರುಣಾಚಲ ಪ್ರದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡ್ರ್ಯಾಗನ್ ರಾಷ್ಟ್ರ ಏನು ಮಾಡ್ತಾ ಇತ್ತು, ಈ ಅರುಣಾಚಲ ಪ್ರದೇಶವನ್ನು ಇಟ್ಕೊಂಡು ಪದೇ ಪದೇ ಅಲ್ಲಿ ಗಡಿ ಗ್ರಾಮಗಳನ್ನು ಮಾಡೋದು, ಅವುಗಳಲ್ಲಿ ಅಭಿವೃದ್ಧಿ ಮಾಡೋದು, ರಸ್ತೆಗಳನ್ನು ಮಾಡೋದು, ಚೀನಾ ಪದೇ ಪದೇ ಒಂದು ಕಾಲ್ಪನಿಕ ಹೆಸರುಗಳನ್ನು ಇಡ್ತಾ ಕಿರಿಕಿರಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆ ಮುಖಾಂತರ ಈ 2020ರಲ್ಲಿ ಗಲ್ವಾನ್ ಕಣಿವೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಒಪ್ಪಂದವನ್ನೇ ಮುರಿದು ಚೀನಾದವರು ಮುಂದೆ ಬಂದುಬಿಟ್ಟಿದ್ರು. ಎಲ್ಲ ಬೆಳವಣಿಗೆಗಳಾಗ್ತಾ ಇತ್ತು. ಈ ಎಲ್ಲದರ ನಡುವೆ ಭಾರತ ಇವತ್ತು ಚೀನಾಕ್ಕೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ, ಅದು ಮ್ಯಾಪ್ನ ಮುಖಾಂತರ. ಭಾರತ ಸರ್ಕಾರ ಅರುಣಾಚಲ ಪ್ರದೇಶದ ಒಂದು 27 ಆಯಕಟ್ಟಿನ ಪ್ರದೇಶಗಳಿಗೆ ಒಂದು ಅಧಿಕೃತವಾಗಿ ಭಾರತೀಯ ಹೆಸರುಗಳನ್ನು ಘೋಷಣೆ ಮಾಡಿದೆ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಚೀನಾದ ಕುತಂತ್ರಕ್ಕೆ ಭಾರತ ಒಂದು ಮ್ಯಾಪ್ ಏಟನ್ನು ಕೊಟ್ಟಿರೋ ಘಟನೆ ಇದು. ಏನಿದು? ಅರುಣಾಚಲ ಪ್ರದೇಶದ 27 ಸ್ಥಳಗಳಿಗೆ ಅಧಿಕೃತ ಹೆಸರನ್ನು ಘೋಷಣೆ ಮಾಡಿದೆ. ಸರ್ವೆ ಆಫ್ ಇಂಡಿಯಾ ಅಧಿಕೃತ ನಕ್ಷೆಯಲ್ಲಿ ಹೊಸ ಹೆಸರುಗಳನ್ನು ದಾಖಲು ಮಾಡಿದ್ದಾರೆ. ಚೀನಾದ ಮರುನಾಮಕರಣದ ಆಟಕ್ಕೆ ಅಂತ್ಯವನ್ನು ಹಾಡೋದಕ್ಕೆ ಮೋದಿ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿತು. ಈ ಅರುಣಾಚಲ ಪ್ರದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಟಿಬೆಟನ್ನು ಅವರು ವಶಪಡಿಸಿಕೊಂಡ ನಂತರ ಅರುಣಾಚಲ ಪ್ರದೇಶದ ಬೇರೆ ಬೇರೆ ಪ್ರದೇಶಗಳು ನನ್ನದು ಅಂತ ಚೀನಾ ವಾದ ಮಾಡ್ತಾ ಬಂದಿತ್ತು. ನಾನು ಅವಾಗಲೇ ಹೇಳಿದಾಗೆ ಅಲ್ಲಿ ಅಭಿವೃದ್ಧಿ ಪಡಿಸೋದು, ಗಡಿ ಗ್ರಾಮಗಳನ್ನು ವೃದ್ಧಿ ಮಾಡೋದು, ಅಲ್ಲಿ ಸವಲತ್ತುಗಳನ್ನು ತೆಗೆದುಕೊಂಡು ಬರೋದು, ಏನೋ ರಸ್ತೆಯನ್ನು ನಿರ್ಮಾಣ ಮಾಡೋದು, ಸೇನಾ ನೆಲೆಗಳನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡೋದು, ಈ ರೀತಿಯಾಗಿ ಎಲ್ಲವೂ ಕೂಡ ಮಾಡ್ತಾ ಬಂದಿತ್ತು. ಇದೀಗ ಭಾರತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಮರುನಾಮಕರಣವನ್ನು ಅಂದರೆ ಒಂದು ಮ್ಯಾಪ್ನ ಮುಖಾಂತರ ಒಂದು ಹೆಸರುಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಗಡಿ ಭಾಗದ ಗ್ರಾಮಗಳು, ಪರ್ವತ ಶ್ರೇಣಿಗಳಿಗೆ ಭಾರತೀಯ ಅಸ್ಮಿತೆಯ ಮುದ್ರೆಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅರುಣಾಚಲದ ಮೇಲಿನ ಹಕ್ಕನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನವನ್ನು ಭಾರತ ಇವತ್ತು ಮಾಡಿದೆ. ಅಂದರೆ ಅರುಣಾಚಲ ಪ್ರದೇಶದ ಒಂದು 27 ಸ್ಥಳಗಳಿಗೆ ಭಾರತ ಸರ್ಕಾರ ಈ ರೀತಿಯಾಗಿ ಅಧಿಕೃತವಾಗಿ ಹೆಸರನ್ನು ಕೊಡುವ ಪ್ರಯತ್ನದ ಭಾಗವಾಗಿ ಒಂದು ಚೀನಾಗೆ ಒಂದು ಎಚ್ಚರಿಕೆಯನ್ನು ಇದೀಗ ಭಾರತ ಕೊಟ್ಟಿದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ರಣರಂಗದ ಸ್ಥಳಗಳಿಗೆ ಅಧಿಕೃತವಾದಂಥ ಗೌರವವನ್ನು ಕೊಡಲಾಗಿದೆ. ಯಾವಾಗ ರಣರಂಗದ ಸ್ಥಳಗಳು? 1959ರ ಸಂಘರ್ಷದ ಕೇಂದ್ರ ಬಿಂದು ಲಾಂಗ್ಜೂಗೆ ಅಧಿಕೃತ ಮಾನ್ಯತೆಯನ್ನು ಭಾರತ ಕೊಟ್ಟಿದೆ. ಇವತ್ತು ಸರ್ವೆ ಆಫ್ ಇಂಡಿಯಾ 1962ರ ಯುದ್ಧ ನಡೆದಂಥ ತಾಗ್ಲಾ ಎನ್ನುವಂಥ ಪರ್ವತ ಆ ಪಾತ್ರ ಏನಿತ್ತು ಅದನ್ನು ಕೂಡ ನಕ್ಷೆಯಲ್ಲಿ ದಾಖಲು ಮಾಡಲಾಗಿದೆ. ಮಯನ್ಮಾರ್ ಗಡಿಯ ಪ್ರಮುಖ ಹೆಬ್ಬಾಗಿಲು ಜೈರಾಂಪುರಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗಿದೆ. ಅಪ್ಪರ್ ಸುಬಾನ್ಸಿರಿ ಜಿಲ್ಲೆಯ ಲಾಂಗ್ಚೂ ಬಳಿಯ ಮಾಜಾ ಗ್ರಾಮಕ್ಕೂ ಕೂಡ ಅಧಿಕೃತ ಹೆಸರನ್ನು ತೆಗೆದುಕೊಂಡು ಬಂದಿದ್ದಾರೆ. ಡಿಜೋಲಾ, ರಿಜಾಲಾ, ಫೊಕರ್ಲಾ ಸೇರಿದಂತೆ ಆ ಪ್ರಮುಖ ಪರ್ವತಗಳ ಈ ಪಾತ್ರಗಳನ್ನು ಕೂಡ ಇದಕ್ಕೆ ಸೇರ್ಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಾಗಿದೆ. ಅಂದರೆ ಚೀನಾ ಅಕ್ರಮವಾಗಿ ಹಕ್ಕು ಸಾಧಿಸ್ತಾ ಇದ್ದಂಥ ಐತಿಹಾಸಿಕವಾದಂಥ ರಣರಂಗದ ಸ್ಥಳಗಳೇನಿತ್ತಲ್ಲ ಅವುಗಳನ್ನು ಕೂಡ ಭಾರತ ಇವತ್ತು ಗೌರವಿಸಿ ಅದಕ್ಕೆ ಹೆಸರು ಕೊಡುವ ಪ್ರಯತ್ನವನ್ನು ಮಾಡಿದೆ. ಅದು 1959ರ ಸಂಘರ್ಷ, 62ರ ಸಂಘರ್ಷ, 62ರ ಚೀನಾ ಭಾರತ ಯುದ್ಧ, ಎಲ್ಲ ಕಾರಣಕ್ಕಾಗಿ ಡಿಜೋಲಾ, ರಿಜಾಲಾ, ಫೊಕರ್ಲಾ ಸೇರಿದಂತೆ ಪ್ರಮುಖ ಪರ್ವತಗಳಿಗೆ ಹೆಸರುಗಳನ್ನು ಕೊಟ್ಟು ಅದನ್ನು ನಕ್ಷೆಯಲ್ಲಿ ಸೇರ್ಪಡೆ ಮಾಡಿರುವಂಥ ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಹುತಾತ್ಮರ ಸ್ಮರಣೆಯಾಗಿದೆ. ಗಡಿ ಗ್ರಾಮಗಳ ಜಾಗೃತಿ ಆಗ್ತಾ ಇರೋದು. ಏನಿದು? ವೀರ ಯೋಧ ಜಸ್ವಂತ್ ಸಿಂಗ್ ಸ್ಮರಣಾರ್ಥ ಜಸ್ವಂತ್ ಗಢ್ಗೆ ಅಧಿಕೃತವಾದಂಥ ಹೆಸರನ್ನು ಕೊಟ್ಟಿದ್ದಾರೆ. 1962ರ ಯುದ್ಧ, ಇದರಲ್ಲಿ ವೀರ ತ್ರಿಲೋಕ್ ಸಿಂಗ್ ತಾಫಾ ಸ್ಮರಣಾರ್ಥ ಶೇರ್ ಎ ತಾಪಾ ಸ್ಮಾರಕವನ್ನು ನಿರ್ಮಾಣ. ಸಾಂಬೋ ಸರೋವರ, ಭಾರಾಕುಂದನ್ ಬುದ್ಧ ಮಂದಿರಗಳಿಗೆ ಅಧಿಕೃತವಾಗಿ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ರಾಮನಗರ, ಜ್ಯೋತಿನಗರ, ಶಿವಾಜಿನಗರ, ಬೈಸಾಖಿ ಗ್ರಾಮಗಳು ಇದೀಗ ನಕ್ಷೆಯಲ್ಲಿ ಭದ್ರವಾಗಿ ಇರ್ತಾ ಇರೋದು. ಕಾಮಾಲಾಂಗ್ ಅಭಯಾರಣ್ಯದ ಬಳಿ ಇರುವಂತಹ ಕಾಮಾಲಾಂಗ್ ನಗರಕ್ಕೂ ಕೂಡ ಭಾರತೀಯ ಹೆಸರನ್ನು ಇದೀಗೆಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಜಸ್ವಂತ್ಗಢ್, ವೀರ ತ್ರಿಲೋಕ್ ಸಿಂಗ್ ಫಾತಾ ಅವರ ಸ್ಮರಣಾರ್ಥ ಶೇರ್ ಎ ತಾಫಾ ಸ್ಮಾರಕಾರ್ಥಗಳಿಗೆ ಅಧಿಕೃತವಾದಂಥ ಮಾನ್ಯತೆಯನ್ನು ಭಾರತೀಯ ನಕ್ಷೆಯಲ್ಲಿ ಗುರುತಿಸಲಾಗಿದೆ. ಸಾಂಬೋ ಸರೋವರ, ಭಾರಾಕುಂದನ್ ಬುದ್ಧ ಮಂದಿರ ಮತ್ತು ಕಾಮ್ಲಾಂಗ್ ಎನ್ನುವಂಥ ಅಭಯಾರಣ್ಯದ ಬಳಿ ಕಾಮಾಲಾಂಗ್ ನಗರಕ್ಕೂ ಕೂಡ ಭಾರತೀಯ ಹೆಸರುಗಳನ್ನು ಕೊಡುವ ಪ್ರಯತ್ನ ಆಗಿದೆ. ಈ ಪಟ್ಟಿಯಲ್ಲಿ ರಾಮನಗರ, ಜ್ಯೋತಿನಗರ, ಶಿವಾಜಿನಗರ ಮತ್ತು ಬೈಸಾಖಿ ಗ್ರಾಮಗಳು ಕೂಡ ನಕ್ಷೆಯಲ್ಲಿ ಇದೀಗ ಭದ್ರವಾಗಿ ಬರ್ತಾ ಇರೋದು. ಆ ಮುಖಾಂತರ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ವೀರ ಯೋಧರ ಸ್ಮರಣಾರ್ಥವಾಗಿ ಅವರ ಪ್ರಭಾವ, ಅವರ ಇತಿಹಾಸವನ್ನು ಶಾಶ್ವತಗೊಳಿಸುವ ಪ್ರಯತ್ನವನ್ನು ಭಾರತ ಇವತ್ತು ಮಾಡಿದೆ. ಅಂದರೆ ಸರ್ವೆ ಆಫ್ ಇಂಡಿಯಾ ಮಾಡಿರೋದು. ಎಲ್ಲದರ ನಡುವೆ ಅರುಣಾಚಲ ನಂಬುದು ಅಂತ ಚೀನಾಗಿ ಇವತ್ತು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಭಾರತ ಮಾಡಿದೆ. ಹೆಂಗೆ? ಈ ರೀತಿಯಾಗಿ ಸಂಸ್ಕೃತಿಯನ್ನು ಬೆಸೆದು ಅವುಗಳ ಹೆಸರುಗಳನ್ನು ಶಾಶ್ವತವಾಗಿ ಮ್ಯಾಪಿಗೆ ತೆಗೆದುಕೊಂಡು ಬರುವ ಪ್ರಯತ್ನ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ಅದು ಹಿಂದೆಯೂ ಕೂಡ ಭಾರತದ್ದೇ, ಮುಂದೆಯೂ ಕೂಡ ಭಾರತದ್ದೇ ಎನ್ನುವಂಥ ಎಚ್ಚರಿಕೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಚೀನಾದ ಜಾಂಗ್ನಾನ್ ಮತ್ತು ಕಾಲ್ಪನಿಕ ಹೆಸರುಗಳ ವಾದ ಎಲ್ಲ ಏನಿತ್ತಲ್ಲ
ಅದೆಲ್ಲವೂ ಕೂಡ ಕಸದ ಬುಟ್ಟಿಗೆಲ್ಲ ಹೋಗ್ಬಿಟ್ಟಿದೆ. ನಾನು ಹಿಂದೆ ಇದ್ರ ಬಗ್ಗೆ ಹೇಳಿದ್ದೆ. ಅರುಣಾಚಲ ಪ್ರದೇಶದಲ್ಲಿ ಒಬ್ಬ ರಾಜ ಇದ್ದ, ಅವರು ಟಿಬೆಟಿಯನ್ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ನಡೆದುಕೊಳ್ತಾ ಇದ್ದರು. ಈ ಕಾರಣಕ್ಕಾಗಿ ಈ ಅರುಣಾಚಲ ಪ್ರದೇಶ ನಮಗೆ ಸೇರಿದ್ದು ಅಂತ ಚೀನಾ ವಾದ ಮಂಡನೆ ಮಾಡ್ತಾ ಬಂದಿತ್ತು. ಯಾವಾಗ ಟಿಬೆಟ್ನ ಮೇಲೆ ಅವರು ದಾಳಿ ಮಾಡಿ ದಲೈ ಲಾಮಾ ಭಾರತಕ್ಕೆ ಬರ್ತಾರೆ, ಅವರಿಗೆ ಭಾರತ ಆಶ್ರಯವನ್ನು ಕೊಡುತ್ತೆ. ಈ ಎಲ್ಲ ಬೆಳವಣಿಗೆಗಳಾದ ನಂತರ ಟಿಬೆಟ್ ಹೆಂಗೆ ಚೀನಾಕ್ಕೆ ಸೇರ್ಪಡೆ ಆಯಿತು, ಅಥವಾ ಟಿಬೆಟ್ ಅದು ಪ್ರತ್ಯೇಕ ಪ್ರಾಂತ್ಯ, ಆ ಮಾತು ಬೇರೆ. ಅದನ್ನು ಅವರು ಅಂದರೆ ಇವತ್ತು POKನ ಹೆಂಗೆ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿದೆಯೋ ಅದೇ ರೀತಿ ಟಿಬೆಟನ್ನು ಕೂಡ ಚೀನಾ ಆಕ್ರಮಣ ಮಾಡಿಕೊಂಡಿದೆ ಎನ್ನುವಂಥ ವಾದ. ಈ ಎಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ಅರುಣಾಚಲ ಪ್ರದೇಶವೂ ಕೂಡ ನಮಗೆ ಸೇರಿದ್ದು ಎನ್ನುವಂಥ ವಾದದ ಒಂದು ಸುಳ್ಳು ವಾದವನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಭಾರತ ಇವತ್ತು ಹೇಳ್ತಾ ಇದೆ ಅರುಣಾಚಲ ಪ್ರದೇಶವೂ ಕೂಡ ಭಾರತಕ್ಕೆ ಸೇರಿದ್ದು ಅಂತ. ದ್ವಿಪಕ್ಷೀಯ ಸಂಬಂಧ ಹಾಳು ಮಾಡಬೇಡಿ ಅಂತ ಚೀನಾಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೀನಾದ ಸ್ಟೆಪಲ್ಡ್ ವೀಸಾ ವಿಸ್ತರಣವಾದಕ್ಕೆ ಎಲ್ಲ ದೊಡ್ಡ ತಿರುಗೇಟನ್ನು ಕೊಡುವ ಪ್ರಯತ್ನವನ್ನು ಭಾರತ ಇದೀಗ ಮಾಡಿದೆ. ಆ ಮುಖಾಂತರ ಚೀನಾ ಮತ್ತು ಭಾರತದ ನಡುವೆ ಈ ಅರುಣಾಚಲ ಪ್ರದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗಿತ್ತಲ್ಲ ಅದಕ್ಕೊಂದು ಫುಲ್ ಸ್ಟಾಪ್ ಕೊಡುವ ಪ್ರಯತ್ನವನ್ನು ಭಾರತದಿಂದ ಮಾಡಲಾಗಿದೆ.